ಕೇಳಿಸಿದ್ಯಪ್ಪ? ಏ ನೀವ್ ಇಲ್ಲಿ ಮಾತಾಡ್ಬೇಡ್ರು. ಯಾರು ಗಣ ಸುಮಾ? ನೀವ್ ಬೇರೆ ಕಡೆ ಮಾತಾಡಂಗಿದ್ರೆ ಕ್ಲಾಸ್ ಅಟೆಂಡೇ ಆಗ್ಬೇಡ್ರಿ. ಓಕೆ, ಎಲ್ಲ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀರಾ? ಎಸ್ ಮ್ಯಾಮ್. ಹೌದು ಮಿಸ್. ಎಲ್ಲಾ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗಿದ್ಯಾ? ಕನ್ನಡ ಬಿಟ್ಟು. ಕನ್ನಡ ಇನ್ನ ತಗೊಳ್ತಾ ಇಲ್ವಾ? ಇಲ್ಲ ಮ್ಯಾಮ್. ತಗೊಳ್ತಾರೆ. ಓಕೆ, ನಾನು ಈ ಸೆಮಿಸ್ಟರ್ ನಿಮಗೆ ತಗೊಳ್ತಾ ಇರೋ ಸಬ್ಜೆಕ್ಟ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, IFS. ಫಸ್ಟ್ ನೋಡಿದೀರಾ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ? ಸಿಲೆಬಸ್ ಇದೆ ಮ್ಯಾಮ್. ಸಿಲೆಬಸ್ ಎಲ್ಲ ಒಂದ್ಸಲ ನೋಡ್ಕೊಳ್ಳಿ, ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ, ಏನೇನ್ ಕಂಟೆಂಟ್ಸ್ ಇದೆ ಅಂತ ಅನ್ಬಿಟ್ಟು. ಮತ್ತೆ ಎಕ್ಸಾಮ್ ಮಾಡಲ್ಲ, ಹಂಗೆ ಪಾಸ್ ಮಾಡ್ತಾರೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಡೆಫಿನೆಟ್ಲಿ ಎಕ್ಸಾಮ್ ಮಾಡೇ ಮಾಡ್ತಾರೆ. ಲೇಟ್ ಆಗ್ಬೋದು ಅಷ್ಟೇ. ಈ ಸಲ ಅಂತೂ ಯಾವ ಚಾನ್ಸ್ ಇಲ್ಲ ಎಕ್ಸಾಮ್ ಇಲ್ದಲೆ ಪಾಸ್ ಮಾಡೋದು. ಅರ್ಥ ಆಯ್ತಾ? ಕಾಸ್ಟ್ ಅಕೌಂಟಿಂಗು ಎಕ್ಸಾಮ್ ಆಗ್ತಾವ ಮೇಡಮ್? ಯಾವ್ದು ಉಳ್ಕೊಂಡಿತ್ತು ನಿಮ್ಗೆ ಲಾಸ್ಟ್ ಸೆಮಿಸ್ಟರ್? ಕಾಸ್ಟ್ ಅಕೌಂಟಿಂಗ್ ಅಂಡ್ ಬಿಸಿನೆಸ್ ಕಮ್ಯುನಿಕೇಶನ್. BC ಎರಡಿದ್ಯಾ? ಮಾಡ್ತಾರೆ. ಕೇಸಸ್ ಏನಾದ್ರು ಕಮ್ಮಿ ಆಯ್ತಂತಂದ್ರೆ ಇಮಿಡಿಯೇಟ್ ಮಾಡ್ತಾರೆ. ಇನ್ನ ಎರಡಿದ್ಯಾ ನಿಮ್ದು? ಎಸ್ ಮ್ಯಾಮ್. ಹೌದು ಮಿಸ್. ಮಾಡ್ತಾರೆ. ಎಲ್ಲ ಆರಾಮಾಗಿದ್ದೀರಾ? ಯಾರಿಗೂ ಏನು ಪಾಸಿಟಿವ್ ಬಂದಿಲ್ವಾ? ಸೂಪರ್ ಆಗಿದೆ ಮಿಸ್. ಎಲ್ಲ ಚೆನ್ನಾಗಿರ್ರಪ್ಪ, ಹುಷಾರಾಗಿರ್ರಿ. ಎಲ್ಲೂ ತಿರ್ಗಕ್ ಹೋಗ್ಬೇಡ್ರು. ಕರೆಕ್ಟಾಗಿ ಕ್ಲಾಸ್ಗಳು ಕೇಳ್ಕೊಂಡು ಓದ್ಕೊಂಡ್ ಮನೇಲೇ ಇರ್ರಿ. ಅರ್ಥ ಆಯ್ತಾ? ಓಕೆ ಮಿಸ್. ಓಕೆ, ಈಗ ನಿಮ್ ಸಬ್ಜೆಕ್ಟ್ ಬರೋಣ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಇಟ್ಸ್ ಅ ಕಂಪ್ಲೀಟ್ ಥಿಯರಿ ಸಬ್ಜೆಕ್ಟ್. ಸೊ ಇದು ಪ್ರಾಬ್ಲಮೆಟಿಕ್ ಅಲ್ಲ. ನೋಡ್ಕೊಂಡಿದೀರಾ ಯಾವ್ದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ಯಾವ್ದು ಥಿಯರಿ ಅಂತ? ಹೌದು ಮಿಸ್. ಸಬ್ಜೆಕ್ಟ್ ಕಾಸ್ಟ್, ಕಾರ್ಪೊರೇಟ್, CS ಇಂಗ್ಲಿಷ್ ಅಷ್ಟೇ ಮಿಸ್. ಅಷ್ಟೇನಾ? ಯಾವ ಸಬ್ಜೆಕ್ಟ್ಸ್ ಇಲ್ವಾ? ಮೂರ್ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಅವ ಮೇಡಮ್. ಮೂರ್ ಯಾವ್ದು? ಕಾಸ್ಟ್, ಕಾರ್ಪೊರೇಟ್, CS. ನಮ್ದು CS ಬಿಡಿ. ಕಾಮರ್ಸ್ ಇನ್ ಜನರಲ್ ಬರೋಣ. ಸೊ ನಿಮ್ಗೆ ಟೋಟಲ್ ಕೋರ್ ಸಬ್ಜೆಕ್ಟ್ಸ್ ಇರೋದು 4 ಇದೆ ಮ್ಯಾಮ್. ಕ್ಯಾಬ್ ಇದೆ ನಮಗೆ. ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್, IFS, ಕಾಸ್ಟ್, ಕಾರ್ಪೊರೇಟ್ ಅಂಡ್ BC. ಇದಿಷ್ಟು ಸಬ್ಜೆಕ್ಟ್ಸ್ ನಿಮ್ಗೆ ಸೆಮಿಸ್ಟರ್ ಇರ್ತಕ್ಕಂಥದ್ದು. ಲ್ಯಾಂಗ್ವೇಜ್, ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್. ಸೊ ಅದ್ರಲ್ಲಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಥಿಯರಿ ಸಬ್ಜೆಕ್ಟ್, ಪ್ರಾಕ್ಟಿಕಲ್ ಏನಲ್ಲ. ಜಸ್ಟ್ ನೋಡ್ತಾ ಹೋಗಿ ಏನೇನ್ ಕಂಟೆಂಟ್ಸ್ ಇದೆ. ಏನ್ ಬರ್ತಾ ಇದೆ ಮಿಸ್. ಚಿಕ್ಕಣ್ಣ ಯಾರು ಅದು? ಚಿಕ್ಕಣ್ಣಂದ? ಹೌದು ಮೇಡಮ್, ಅವಂದೇ. ಚಿಕ್ಕಣ್ಣ ಮ್ಯೂಟ್ ಮಾಡ್ಕೊ. ಸರಿ, ಸಿಲೆಬಸ್ ನೋಡ್ತಾ ಹೋಗಪ್ಪ ಏನೇನಿದೆ ಕಂಟೆಂಟ್ಸ್ ಅಂತ. ಸೊ ಯೂನಿಟ್ ನಂಬರ್ 1 ಫೈನಾನ್ಷಿಯಲ್ ಸಿಸ್ಟಮ್. ದ ಫಸ್ಟ್ ಚಾಪ್ಟರ್ ನಿಮ್ಗೆ ಫೈನಾನ್ಷಿಯಲ್ ಸಿಸ್ಟಮ್. ಅದ್ರ ಕೆಳಗಡೆ ಏನೇನ್ ಕಂಟೆಂಟ್ಸ್ ಇದೆ ಅಂತ ನೋಡ್ತಾ ಹೋಗಿ. ಇಂಟ್ರೊಡಕ್ಷನ್, ಮೀನಿಂಗ್, ಯೂನಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, ಫೈನಾನ್ಷಿಯಲ್ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್, functions and significance of money market, then instruments in money market and secondary market. ಇದಿಷ್ಟು ಕಂಟೆಂಟ್ಸ್ ನಿಮ್ದು ಫಸ್ಟ್ ಚಾಪ್ಟರ್ ಅಲ್ಲಿ ಇರೋದು. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಈಗ ಡೇ ಟು ಡೇ ಏನ್ ನಿಮ್ ಬಿಸ್ನೆಸ್ ಅಲ್ಲಿ ನಡೀತಾ ಇದೆಯೋ, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನೇನ್ ಕೇಸ್ MCOM ಮಾಡ್ತಿದ್ರಾ ಅಥವಾ MBA ಮಾಡ್ತೀರಾ, ಇಲ್ಲ ಎಲ್ಲಾದ್ರೂ ಜಾಬ್ ಹೋಗ್ತೀರಾ ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಯು. ಸೊ ಸೆಕೆಂಡ್ ಯೂನಿಟ್ ಬಂದು ನಿಮ್ಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. So under that, types, banking and non-banking, then constitutions, objectives, functions of IDBI, SFCs, SIDCs, Exim Bank, the second unit. And third unit bandu financial services. So introduction, meaning, features,
importance, types, factoring, leasing, hire purchase, consumer finance, housing and vehicle. So next ಬಂದು ನಿಮಗೆ ಯೂನಿಟ್ ನಂಬರ್ 4 regulatory institutions. So ಅದ್ರ ಕೆಳಗಡೆ RBI organization, objectives, functions, then SEBI objectives and functions. So next is unit number 5 mutual funds and venture capital. So ಅದ್ರ ಕೆಳಗಡೆ meaning, objectives, features, types, then hedge funds, meanings and characteristics. ಒಂದ್ಸಲ ಕಣ್ಣಾಡ್ಸ್ಬಿಡಿ ಸಿಲೆಬಸ್ ಏನೇನಿದೆ ಕಂಟೆಂಟ್ಸ್ ಅಂತ. ಸೊ ಆಮೇಲೆ ವಿಲ್ ಗೋ ಟು ಇಂಟ್ರೊಡಕ್ಷನ್. ಎಷ್ಟು ಯೂನಿಟ್ಸ್ ಇದೆ ಏನೇನಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ನೋಡ್ಕೊಂಡ್ರಪ್ಪ? ಹೌದು ಮಿಸ್. ಓಕೆ, ಇವಾಗ ವಿಲ್ ಗೋ ಒನ್ ಬೈ ಒನ್. ಸೊ ನಿಮ್ಮ ಸಬ್ಜೆಕ್ಟ್ ನೇಮ್ ಹೇಳ್ತಂಗೆನೆ ಇಟ್ಸ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಇಂಡಿಯಾದಲ್ಲಿ ಒಂದು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನಿದೆ, ಸೊ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಫೈನಾನ್ಷಿಯಲ್ ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕಿರೋದು ವಾಟ್ ಈಸ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಫೈನಾನ್ಷಿಯಲ್ ಸಿಸ್ಟಮ್ ಇಟ್ಸ್ ನಥಿಂಗ್ ಬಟ್ ದ ಓಲ್ ಫೈನಾನ್ಷಿಯಲ್ ಫ್ಲೋ ಆಫ್ ಇನ್ಫಾರ್ಮೇಶನ್, ಅದನ್ನ ಪೂರ್ತಿ ನಾವೇನಂತ ಹೇಳ್ತೀವಿ ಫೈನಾನ್ಷಿಯಲ್ ಸಿಸ್ಟಮ್ ಆಲ್ ಓವರ್ ದಿ ಇಂಡಿಯಾ. ಏನ್ ನಿಮ್ದು ಟಾಪ್ ಟು ಬಾಟಮ್ ಏನ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇದೆ, ಸೊ ಏನೇನ್ ಮಾಡಿಫಿಕೇಶನ್ಸ್ ಆಗುತ್ತೆ ಅದನ್ನೆಲ್ಲ ನಾವೇನಂತ ಹೇಳ್ತೀವಿ ಫೈನಾನ್ಷಿಯಲ್ ಸಿಸ್ಟಮ್. ಇಟ್ ಕನ್ಸಿಸ್ಟ್ ಆಫ್ 4 ಇಂಟರ್ಮೀಡಿಯೇಟ್ಸ್ ಅಥವಾ 4 ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಸಿಸ್ಟಮ್ ಅನ್ನ ವಿ ವಿಲ್ ಕ್ಲಾಸಿಫೈ ಇಂಟು 4 ಕ್ಯಾಟಗರೀಸ್. ಸೊ ದ ಫಸ್ಟ್ ಒನ್ ಈಸ್ financial system anna we will classify into 4 categories. The first one is financial market, and second one is financial institutions. Next is financial intermediaries, and fourth one is financial services. ಸೊ ಈ 4 ಪಾರ್ಟ್ಸ್ ಏನಿದೆ ಇದನ್ನಷ್ಟನ್ನು ಸೇರಿಸಿದ್ರೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಫೈನಾನ್ಷಿಯಲ್ ಸಿಸ್ಟಮ್ ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ಕ್ರಿಯೇಟ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಸೇವರ್ಸ್ ಟು ಇನ್ವೆಸ್ಟರ್ಸ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಯಾರು ಸೇವ್ ಮಾಡ್ತಾರೋ ಅವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೋ ಅವ್ರಿಗೆ ಬ್ರಿಡ್ಜ್ ನ ಮಾಡ್ತಕ್ಕಂಥದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ನೀವು ಡೇ ಟು ಡೇ ನಿಮ್ ಲೈಫ್ ಬಂದಾಗ ಕೆಲವೊಂದು ಅಮೌಂಟ್ ಅನ್ನ ಸೇವ್ ಮಾಡ್ತೀರಾ, ಪ್ಲಸ್ ಎಕ್ಸ್ಪೆಂಡಿಚರ್ಸ್ ಮಾಡ್ತಾ ಹೋಗ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಅರ್ನಿಂಗ್ ಅ ಸ್ಯಾಲರಿ, ಇಫ್ ಇಟ್ ಇಸ್ 10,000, ಎಕ್ಸಾಂಪಲ್ 10,000 ಅಂತ ಅನ್ಕೊಳ್ಳಿ. ಸೊ ಇನ್ 10,000 ಯು ವಿಲ್ ಸ್ಪೆಂಡ್ 5,000, ಯು ಆರ್ ಸೇವಿಂಗ್ 5,000 ಅಂತ ಅನ್ಕೊಳ್ಳಿ. ಸೊ ಆ 5,000 ಸೇವ್ ಆಗಿರೋದು ನಾವ್ ಏನ್ ಮಾಡ್ತೀವಿ, ವಿಲ್ ಇನ್ವೆಸ್ಟ್ ಇನ್ ಸಮ್ ಡಿಫ್ರೆಂಟ್ ಪಾರ್ಟ್ಸ್, ಲೈಕ್ ಬ್ಯಾಂಕ್ ಅಲ್ಲಿ ಇಡೋದಾಗಿರ್ಬೋದು, ಅಥವಾ ಚೀಟಿ ಕಟ್ಕೊಳ್ತೀರಾ, ಅಥವಾ LIC ನಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇಲ್ಲ ಡಿಬೆಂಚರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಸೊ ಎಲ್ಲೋ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸೊ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ ಎಲ್ಲೋಗುತ್ತೆ, ದಟ್ ಅಮೌಂಟ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ಕಂಪನೀಸ್ ಶೇರ್ಸ್ ಅಥವಾ ಡಿಬೆಂಚರ್ಸ್.
ಸೊ ಅದನ್ನ ನಾವೇನಂತ ಹೇಳ್ತೀವಿ, ಇಟ್ಸ್ ಅ ಫೈನಾನ್ಷಿಯಲ್ ಸಿಸ್ಟಮ್. ದ ಫ್ಲೋ, ಹೆಂಗೆ ಫ್ಲೋ ಆಗುತ್ತೆ ಮನಿ ಅಂತ. ಸೊ ಇಟ್ ವಿಲ್ ಫ್ಲೋ ಫ್ರಮ್ ಸೇವರ್ಸ್ ಟು ದಿ ಇನ್ವೆಸ್ಟರ್ಸ್. ಯಾರು ಮನಿನ ಸೇವ್ ಮಾಡ್ತಾರೋ ಅವ್ರ ಕಡೆಯಿಂದ ಮನಿ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರೆ ಇನ್ವೆಸ್ಟರ್ಸ್ ಕಡೆಗೆ ಫ್ಲೋ ಆಗುತ್ತೆ. ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, there are 4 components. One is financial markets, financial institutions, financial intermediaries, then financial services. ಕೇಳಿಸ್ಕೊಂತ ಇದೀರೇನ್ರೋ? ಹೌದು ಮಿಸ್, ಯಾಕೆ? ಮಲ್ಕೊಂಡ್ಬಿಟ್ಟಿರಾ ಆಮೇಲೆ ಅಂತ ಏನಾದ್ರು ಅಂತ ಅಟ್ಲೀಸ್ಟ್ ಅಂತ ಇರ್ರಿ. ಓಕೆ, ಈಗ ಈ ಫಸ್ಟ್ ನಿಮ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವ್ದಿರೋದು? ಫೈನಾನ್ಷಿಯಲ್ ಮಾರ್ಕೆಟ್. ಮಲಗಿದ್ದೀರಾ? ಏನಪ್ಪಾ ಏನಿಂದು? ಓಕೆ, ವಾಟ್ ಈಸ್ ಮಾರ್ಕೆಟ್? ಮಾರ್ಕೆಟ್ ಅಂದ್ರೆ ಏನು? ಇನ್ ಜನರಲ್ ಆಗಿ ಹೇಳಿ. ಜನರಲ್ ಅಲ್ಲಿ ಮಾರ್ಕೆಟ್ ಅಂದ್ರೆ ಏನು? Buying and selling goods and Buying and in particular place. Where the buyer and Buying seller and selling. exchange the goods and services. ಓಕೆ, ಸೊ In ಇನ್ particular ಜನರಲ್ ಆಗಿ place. ಮಾರ್ಕೆಟ್ ಅಂದ್ರೆ ಏನು? ನೀವ್ ಹೇಳ್ದಾಗೆ ಇಟ್ ಇಸ್ ಅ ಪ್ಲೇಸ್ ವೇರ್ ಬಯರ್ ಅಂಡ್ ಸೆಲ್ಲರ್ ವಿಲ್ ಎಕ್ಸ್ಚೇಂಜ್ ದಿ ಗೂಡ್ಸ್ ಅಂಡ್ ಅಥವಾ ಸರ್ವಿಸಸ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಮಾರ್ಕೆಟ್. ಸೊ ಈಗ ವೆಜಿಟೇಬಲ್ ಮಾರ್ಕೆಟ್ ಹೋಗ್ತೀರಾ ಅಥವಾ ಫ್ರೂಟ್ಸ್ ಮಾರ್ಕೆಟ್ ಹೋದ್ರೆ, ಸೊ ಅಲ್ಲಿ ಏನ್ ಮಾಡ್ತಾರೆ? ಸೊ ದೇ ವಿಲ್ ಆಫರ್ ದಿ ಗೂಡ್ಸ್ ಫಾರ್ ಮನಿ. ಸೊ ನಿಮ್ಗೆ ಗೂಡ್ಸ್ ಅನ್ನ ಕೊಟ್ಟು ಮನಿಯನ್ನ ರಿಸೀವ್ ಮಾಡ್ಕೊಳ್ತಾರೆ. ಇನ್ ಎಕ್ಸ್ಚೇಂಜ್ ಫಾರ್ ಮನಿ ದೇ ವಿಲ್ ಸೆಲ್ ದಿ ಗೂಡ್ಸ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಮಾರ್ಕೆಟ್. ಸೊ ಇನ್ ಜನರಲ್ ನಾವು ಇಟ್ ಇಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನು? ವೇರ್ ಯು ವಿಲ್ ಸೆಲ್ ದಿ ಮನಿ ಫಾರ್ ಮನಿ. ಹೇಳಕ್ಕಾಗತ್ತಾ ಆ ತರ? ಏನಿರ್ಬೋದು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ? ಫೈನಾನ್ಸ್ ಅಂದ್ರೆ ಅಫ್ಕೋರ್ಸ್ ಇಟ್ ಕನ್ಸಿಸ್ಟ್ ಆಫ್ ಮನಿ ಅಂಡ್ ಮಾನಿಟರಿ ಟರ್ಮ್ಸ್. ಮನಿ ಪ್ಲಸ್ ಮಾನಿಟರಿ ಟರ್ಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈಗ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನಿರ್ಬೋದು? ಯಾರಾದ್ರೂ ಹೇಳ್ರಿ, ಏನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ? ಲೆಂಡರ್ಸ್, ಬಾರ್ವರ್ಸ್ ಫಂಡ್ ಎಕ್ಸ್ಚೇಂಜ್ ಮಾಡ್ತಾರೆ. ಯಾವ್ದಾದ್ರು ಒಂದು ಹಾ, ವೆಹಿಕಲ್ ತಗೊಂಡ್ರೆ ಏನ್ ತಗೊಂಡ್ರಪ್ಪ? transfer the resources for Vehicle. one entity to another entity. ಅರ್ಥ ಆಗ್ಲಿಲ್ಲ, ಏನಪ್ಪಾ? Transfer resources for one entity to another. ಓಕೆ, It's called as ಬೇರೆ ಬೇರೆ ಇನ್ನೇನು? ಮ್ಯಾಮ್, ಲೆಂಡರ್ಸ್ ಅಂಡ್ ಬಾರ್ವರ್ಸ್ ಟು ಎಕ್ಸ್ಚೇಂಜ್ ಫಂಡ್ಸ್ ಹಾ, ಅಂಡ್ ಇನ್ಸೂರೆನ್ಸ್, ಬ್ಯಾಂಕಿಂಗ್, ಕ್ಯಾಪಿಟಲ್ ಮಾರ್ಕೆಟ್ ಸರ್ವಿಸ್ ಮಾಡ್ತೇವೆ ಮ್ಯಾಮ್. ಹಾ, ಅಷ್ಟೇ. ಸ್ಟಾಕ್ ಎಕ್ಸ್ಚೇಂಜ್ ಅವು ಬರ್ತಾವ. ಏನಪ್ಪಾ? ಸ್ಟಾಕ್ ಎಕ್ಸ್ಚೇಂಜ್ ಕರೆಕ್ಟ್, ಹೇಳ್ತಿರೋದು ಕರೆಕ್ಟ್. ಕೇಳಿಸ್ಕೊಳ್ಳಿ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಇಟ್ ಇಸ್ ದಿ ಇಟ್ಸ್ ಅ ಮಾರ್ಕೆಟ್ ವೇರ್ ಅವ್ರು ಆಲ್ರೆಡಿ ಹೇಳ್ದಂಗೆ ನೀವೇ ಟರ್ಮ್ ಯೂಸ್ ಮಾಡಿದ್ರಿ, ಲೆಂಡರ್ಸ್ ಮತ್ತೆ ಬಾರೋವರ್ಸ್. ಸೊ ದೇ ವಿಲ್ ಮೀಟ್ ಟುಗೆದರ್ ಅಂಡ್ ದೇ ವಿಲ್ ಎಕ್ಸ್ಚೇಂಜ್. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಸೇವರ್ಸ್ ಏನ್ ಇಡ್ತೀರಾ, ಯು ಪೀಪಲ್ ಆರ್ ದಿ ಲೆಂಡರ್ಸ್. ಸೊ ಇನ್ವೆಸ್ಟರ್ಸ್ ಆರ್ ದಿ ಬಾರೋವರ್ಸ್. ನಿಮ್ಮ ಮನಿನ ಮನಿನ ಏನ್ ಮಾಡ್ತೀರಾ? ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ಇನ್ ರಿಟರ್ನ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ರಿಟರ್ನ್. ಇನ್ ಕೇಸ್ ನೀವು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಡಿವಿಡೆಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಡಿಬೆಂಚ್, ಇಂಟ್ರೆಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಫೈನಾನ್ಷಿಯಲ್ ಮಾರ್ಕೆಟ್ಸ್. ನೀವೇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿರಲ್ಲ, ದಟ್ ಇಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ನೀವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನ ಮತ್ತೆ ವಿ ವಿಲ್ ಕ್ಲಾಸಿಫೈ ಇಂಟು 2 ಕ್ಯಾಟಗರೀಸ್. ಕೇಳಿದ್ರೆ ಯಾರಾದ್ರೂ ಏನಂತ? ಫೈನಾನ್ಷಿಯಲ್ ಮಾರ್ಕೆಟ್ಸ್ ಕ್ಲಾಸಿಫಿಕೇಶನ್ ಯಾರಾದ್ರೂ ಕೇಳಿಸ್ಕೊಂಡಿರೋದು ನೆನಪಿದ್ಯಾ? Capital market, money ಸ್ಟಾಕ್ market. ಮಾರ್ಕೆಟ್ ಅಂಡ್ ಬಾಂಡ್ ಮಾರ್ಕೆಟ್. Money market, capital Money market. market and capital market. ವೆರಿ ಗುಡ್. ಸೊ ಫಸ್ಟ್ ಒನ್ ಈಸ್ ಅದ್ರಲ್ಲಿ Money market. ಮನಿ ಮಾರ್ಕೆಟ್. ಅಂಡ್ ನೆಕ್ಸ್ಟ್ ಇರೋದು Capital market. ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್. ಏನ್ ಮನಿ ಮಾರ್ಕೆಟ್ ಅಂದ್ರೆ? ವಾಟ್ ಈಸ್ ಮನಿ ಮಾರ್ಕೆಟ್? ಮನಿ ಮಾರ್ಕೆಟ್ ಅಂದ್ರೆ ಏನ್ರೋ? Short term finance, ma'am. ಓಕೆ,
ಹೇಳಿ ಮನಿ ಮಾರ್ಕೆಟ್ ಅಂದ್ರೆ ಶಾರ್ಟ್ Short ಟರ್ಮ್ term. ಫಿನಾನ್ಸ್. ಓಕೆ, ಅದ್ ಬಿಟ್ಟು ಬೇರೆ ಇನ್ನೇನಿರ್ಬೋದು? ಬಾಂಡ್ಸ್. ಬಾಂಡ್ಸ್. ಓಕೆ, ಕೇಳಿಸ್ಕೊಳ್ಳಿ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನ ವಿ ವಿಲ್ ಕ್ಲಾಸಿಫೈ ಇಂಟು ಟೂ ಕ್ಯಾಟಗರೀಸ್, ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್, ಆರ್ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್. ಸೊ ಎರಡ್ ತರ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀರಾ. ಸೊ ಮನಿ ಮಾರ್ಕೆಟ್ ಇಟ್ ಇಸ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್. ಮನಿ ಮಾರ್ಕೆಟ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಓನ್ಲಿ ಶಾರ್ಟ್ ಟರ್ಮ್ ಫಂಡ್ಸ್ ಅನ್ನ ಏನು ತಗೊಳಕ್ ಅಷ್ಟೇ ಈ ಪಾಸಿಬಲ್ ಆಗೋದು. ಸೊ ಮನಿ ಮಾರ್ಕೆಟ್ ಅಂದ್ರೆ ಇಟ್ ಲೆಂಡ್ಸ್ ಓನ್ಲಿ ಫಾರ್ 1 day to 15 days. ಸೊ ಮನಿ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ದಿನಕ್ಕೆ ಅಮೌಂಟ್ ಅನ್ನ ತಗೊಳ್ಬಹುದು? 1 ದಿನದಿಂದ 15 ದಿನದವರೆಗೂ. ಸೊ ಅದಾದ್ಮೇಲೆ ಯು ಹ್ಯಾವ್ ಟು ರಿಟರ್ನ್ ದಟ್ ಮನಿ ಟು ದಿ ಪರ್ಟಿಕ್ಯುಲರ್ ಪರ್ಸನ್ ಯಾರು ಇರ್ತಾರೋ ರಿಟರ್ನ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ಏನೇನ್ ಬರುತ್ತೆ? ವಾಟ್ ಆರ್ ದಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್? ಓದಿದ್ದೀರಾ ಅನ್ಕೊಂತೀನಿ ಇದನ್ನೆಲ್ಲ. ಓದಿದ್ದೀರಾ ಓದಿಲ್ವಾ? ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಆಮೇಲೆ ಟ್ರೆಜರಿ ಬಿಲ್ಸ್. ಟ್ರೆಜರಿ ಬಿಲ್ಸ್. ನೋಡ್ಕೊಂಡು ಹೇಳ್ತಿದ್ದೀನೋ ಎಲ್ಲಾದ್ರೂ? ಇಲ್ಲ ಮ್ಯಾಮ್. ಚೆಕ್. ಆಮೇಲೆ ಡೆಪಾಸಿಟ್ಸ್ ಇಲ್ಲ. ಏನಪ್ಪಾ? ಡೆಪಾಸಿಟ್ಸ್. ಡೆಪಾಸಿಟ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಸೊ ಕಾಲ್ ಮನಿ ಮಾರ್ಕೆಟ್, ದೆನ್ ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಕಮರ್ಷಿಯಲ್ ಪೇಪರ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಡಿಸ್ಕೌಂಟಿಂಗ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಇದಕ್ಕೆಲ್ಲ ನಾವೇನ್ ಹೇಳ್ತೀವಿ ಅಂತಂದ್ರೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀರಾ. ಸೊ ನೀವು ಅಲ್ಲಿ ನೀವೇನ್ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ದಟ್ ಈಸ್ ಫಾರ್ ಶಾರ್ಟ್ ಟರ್ಮ್, ಓನ್ಲಿ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ 1 day to 15 days, ಅದಾದ್ಮೇಲೆ ನಿಮ್ ಮನಿ ವಿತ್ ರಿಟರ್ನ್ ಆಗ್ಬಿಡುತ್ತೆ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು? ವಾಟ್ ಇಸ್ ಕ್ಯಾಪಿಟಲ್ ಮಾರ್ಕೆಟ್? ಮನಿ ಮಾರ್ಕೆಟ್ ಅಂದ್ರೆ ಶಾರ್ಟ್ ಟರ್ಮ್ ಅಂತಂದ್ರೆ ಅದಕ್ಕೆ ಆಪೋಸಿಟ್ ಆಗಿರೋದು ಏನಾಗಿರುತ್ತೆ? ಲಾಂಗ್ ಟರ್ಮ್. Long term. So capital market is for long term funds and time period ಅಷ್ಟೇ ಡ್ಯೂರೇಷನ್ ಲಾಂಗ್ ಟರ್ಮ್ ಇರುತ್ತೆ. ಸೊ ಮನಿ ಮಾರ್ಕೆಟ್ ಇಟ್ ಇಸ್ ಓನ್ಲಿ ಫಾರ್ 1 to 15 days ಅಷ್ಟೇ. ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಇಟ್ ಇಸ್ ಫಾರ್ ಲಾಂಗ್ ಟರ್ಮ್ ಡ್ಯೂರೇಷನ್, ಮಂತ್ಸ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ಸೊ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ನಿಮ್ಗೆ ಬರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಶೇರ್ಸ್ ಮತ್ತೆ ಡಿಬೆಂಚರ್ಸ್. ಅದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಅಥವಾ ಡಿಬೆಂಚರ್ಸ್. ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬಂದಾಗ ನಿಮಗೆ ಗೊತ್ತೇ ಇದೆ, ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ಸ್. ನೀವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನ್ ಹೇಳ್ತೀರಾ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನ್ ಹೇಳ್ತೀರಾ, BSE ಮತ್ತೆ NSE. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ದಿಸ್ ಇಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಏನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ? ವಾಟ್ ಇಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್? See, financial institutions are nothing but ಇವೇ ಬ್ಯಾಂಕ್ಸ್ ಇದೆಯಲ್ಲ, ಸೊ ಬ್ಯಾಂಕ್ಸ್ ನಾವೇನಂತ ಹೇಳ್ತೀವಿ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀವು ಇಲ್ಲೇ ಬನ್ನಿ. ಸೊ ಫೈನಾನ್ಷಿಯಲ್ ಇನ್ಕ್ಲೂಡ್ಸ್ ಬ್ಯಾಂಕಿಂಗ್ ಅಂಡ್ ನಾನ್ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ಅಂಡ್ ನಾನ್ ಬ್ಯಾಂಕಿಂಗ್ ಅಂತ ಬಂದಾಗ ಸೊ ಬ್ಯಾಂಕಿಂಗ್ ಅಂತ ಬಂದ್ರೆ ನಿಮಗೆ ಒಂದು RBI, ದೆನ್ ಕಮರ್ಷಿಯಲ್ ಬ್ಯಾಂಕ್. ಯಾರೋ ಗಾಳಿ. ದೆನ್ ನೆಕ್ಸ್ಟ್ ಇನ್ನೊಂದು ಬರೋದು ನಾನ್ ಬ್ಯಾಂಕಿಂಗ್ ಅಂತ ಬರುತ್ತೆ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೆಳಗಡೆ ಎರಡು ಕ್ಲಾಸಿಫಿಕೇಶನ್ ಮಾಡ್ಕೊಡ್ತೀರಾ. ಒಂದು ಬ್ಯಾಂಕಿಂಗ್, ಇನ್ನೊಂದು ನಾನ್ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ಅಂದ್ರೆ ಇಟ್ ಶುಡ್ ಕಮ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್, ಅಂಡ್ ಇನ್ನೊಂದು ನಾನ್ ಬ್ಯಾಂಕಿಂಗ್ ಅಂದ್ರೆ ದಿಸ್ ವಿಲ್ ನಾಟ್ ಕಮ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸೊ ಬ್ಯಾಂಕಿಂಗ್ ಅಂತ ಬಂದಾಗ RBI, ಕಮರ್ಷಿಯಲ್ ಬ್ಯಾಂಕ್ಸ್, ಸೊ ದೋಸ್ ಬ್ಯಾಂಕ್ಸ್ ವಿಲ್ ಕಮ್ ಅಂಡರ್. ಅಂಡ್ ನಾನ್ ಬ್ಯಾಂಕಿಂಗ್ ಅಂತ ಬಂದಾಗ ನಾನ್ ಬ್ಯಾಂಕಿಂಗ್ NBFCs ಅಂತ ಕೇಳಿರ್ತೀರಾ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್. ಸೊ ದೋಸ್ ವಿಲ್ ಕಮ್. ಅದನ್ನ ನೀವು ಇಲ್ಲಿ ಕಲ್ತ್ಕೊಳ್ತೀರಾ. ಬಿಕಾಸ್ ಬ್ಯಾಂಕ್ಸ್ ಆರ್ ದಿ ಮೇನ್ ಪಾರ್ಟ್ಸ್ ಆಫ್ ಅ ಫೈನಾನ್ಷಿಯಲ್ ಸಿಸ್ಟಮ್, ಬಿಕಾಸ್ majority of the savings will come from banks.
ಎಷ್ಟೊಂದ್ ಜನ ಸೇವಿಂಗ್ಸ್ ಅನ್ನ ಮಾಡೋದಲ್ಲಿ ಬ್ಯಾಂಕ್ಸ್ ಆಗಿರೋದ್ರಿಂದ ನಿಮ್ ಸೇವಿಂಗ್ಸ್ ಅನ್ನ ಬ್ಯಾಂಕ್ಸ್ ಏನ್ ಮಾಡುತ್ತೆ, ದೇ ವಿಲ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ಸ್. ಸೊ ಇವನ್ ದೇ ಆರ್ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಅಂಡ್ ನೆಕ್ಸ್ಟ್ ನಿಮಗೆ ಇರೋದು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಬಂದಾಗ ಯಾರ್ಯಾರು ಇಂಟರ್ಮೀಡಿಯರೀಸ್ ಬರ್ತಾರೆ, ಅವ್ರ ರೋಲ್ ಏನು, ಅವ್ರ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಾಗುತ್ತೆ. ಸೊ ಇಂಟರ್ಮೀಡಿಯರೀಸ್ ಅಂತಂದ್ರೆ ಲೈಕ್ ಇವಾಗ ನೀವು ಲೆಂಡರ್ಸ್, ಯು ಪೀಪಲ್ ಆರ್ ದಿ ಪಾರ್ಟ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಅಥವಾ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಅನ್ಕೊಳ್ಳಿ. ಸೊ ಬಾರೋವರ್ಸ್ ಬರ್ತಾರೆ, ಸ್ಟಾಕ್ ಬ್ರೋಕರ್ಸ್ ಬರ್ತಾರೆ ಅಂಡ್ ಬ್ಯಾಂಕ್ಸ್. ಸೊ ಮೆನಿ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಇಂಟರ್ಮೀಡಿಯರೀಸ್ ಅಂದ್ರೆ ಯಾರ್ಯಾರು ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅವ್ರನ್ನ ನಾವು ಇಂಟರ್ಮೀಡಿಯರೀಸ್ ಅಂತ ಹೇಳ್ತೀವಿ. ಬ್ಯಾಂಕ್ಸ್ ಆಗಿರ್ಬೋದು, ಇಂಡಿವಿಜುವಲ್ ಸೇವರ್ಸ್ ಆಗಿರ್ಬೋದು, ಬಾರೋವರ್ಸ್ ಆಗಿರ್ಬೋದು, ಸ್ಟಾಕ್ ಬ್ರೋಕರ್ಸ್ ಆಗಿರ್ಬೋದು, ಏಜೆಂಟ್ಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೀವೇನಂತ ಹೇಳ್ತೀರಾ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸೊ ನಿಮ್ ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ ಮಾಡೋವರೆಗೂ ಯಾರ್ಯಾರು ಬರ್ತಾರೋ ಅವರೆಲ್ಲ ಇಂಟರ್ಮೀಡಿಯರೀಸ್. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಬಂದಾಗ ಏನೇನಿದೆ ಅಂತ ನೋಡ್ತಾ ಹೋಗಿ. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಫ್ಯಾಕ್ಟೋರಿಂಗ್, ಲೀಸಿಂಗ್, ಹೈಯರ್ ಪರ್ಚೇಸ್, ಕನ್ಸ್ಯೂಮರ್ ಫೈನಾನ್ಸ್. ಸೊ ಇದನ್ನೆಲ್ಲ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಇಫ್ ಯು ಡೋಂಟ್ ಹ್ಯಾವ್ ಮನಿ, ನಿಮ್ ಹತ್ರ ಅಮೌಂಟ್ ಇಲ್ಲ ಅಂತ ಅಂದಾಗ ಬಿಸ್ನೆಸ್ ಅಲ್ಲಿ, ಸೊ ಎಲ್ಲ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಡಿಸ್ಕಸ್ ಮಾಡ್ತಾ ಇರೋದು. ಸೊ ನಿಮ್ ಹತ್ರ ಮನಿ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಅಂದ್ರೆ ಏನೇನ್ ಬರುತ್ತೆ ಅಂತ ಅಂದ್ರೆ ಫ್ಯಾಕ್ಟೋರಿಂಗ್ ಅಂಡ್ ಇಟ್ ಇಸ್ ನಥಿಂಗ್ ಬಟ್ ವೆನ್ ಯು ಹ್ಯಾವ್ ಅ ಮನಿ, ಡೋಂಟ್ ಹ್ಯಾವ್ ಮನಿ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಬಿಲ್ ಗಳನ್ನ ತಗೊಂಡೋಗಿ ಫ್ಯಾಕ್ಟೋರಿಂಗ್ ಪ್ರೊವೈಡರ್ಸ್ ಹತ್ರ ಬಿಲ್ ಅದನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಇವೇನ್ ಲೀಸಿಂಗ್ ನ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಸೊ ಯಾವ್ದಾದ್ರು ಮೆಷಿನರಿನ ಇನ್ಸ್ಟೆಡ್ ಆಫ್ ಪೇಯಿಂಗ್ ಫುಲ್ ಕ್ಯಾಶ್ ಯು ಕ್ಯಾನ್ ಟೇಕ್ ಇಟ್ ಫಾರ್ ಲೀಸ್. ಹೈಯರ್ ಪರ್ಚೇಸ್ ಆಲ್ರೆಡಿ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಓದಿದಿರಾ. ಸೊ ಒಂದೇ ಸಲ ಲಂಸಮ್ ಅಮೌಂಟ್ ಅನ್ನ ಪೇ ಮಾಡೋ ಬದಲು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತಾ ಹೋಗೋದು. ಸೊ ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್. So these four components will play important role. ಇದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ 4 pillars of the financial system. So financial system 4 pillars ಅಂತ ಬಂದಾಗ financial markets, financial institutions, financial intermediaries, financial services. So next ನಿಮ್ಗಿರೋದು financial institutions already ಆಯ್ತು, like banking and non banking. ಅಂಡ್ ನೀವು ಇದ್ರಲ್ಲಿ ಯಾರ್ಯಾರ್ದು ಬ್ಯಾಂಕ್ಸ್ ನ ಕಲ್ತ್ಕೊಳ್ತೀರಾ ಅಂತಂದ್ರೆ IDBI. ಏನ್ ಫುಲ್ ಫಾರ್ಮ್ IDBI ಇದು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಮುಂದಕ್ಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ವೆರಿ ಗುಡ್. ನೆಕ್ಸ್ಟ್ SFCs ಅಂದ್ರೆ ವಾಟ್ ಇಸ್ SFC ಕೇಳಿದಿರಾ? ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ. ನಿಮ್ಗೆ ಫುಲ್ ಫಾರ್ಮ್ಸ್ ಎಲ್ಲ ಕೇಳ್ತಾರೆ 2 marks ಗೆ, ಒಂದಷ್ಟು 4 ಅನ್ನ ಕೊಟ್ಬಿಟ್ಟು ಅದು ಫುಲ್ ಫಾರ್ಮ್ಸ್ ಕೇಳ್ತಾರೆ. ಸೊ IDBI ಅಂತ ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ದೆನ್ SFC ಅಂತಂದ್ರೆ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್. Then what is SIDC? Very good. Small Industry Development Corporations. Then Exim Bank ನಿಮ್ಗೆ ಗೊತ್ತಾ ಇದೆ. What is Exim? Export and Import Bank. Import Bank. These two banks objectives ಮತ್ತೆ functions ಅನ್ನ ಕಲ್ತ್ಕೊಳ್ತೀರಾ. ನಿಮ್ಗೆ 5 marks plus 50 marks ಎರಡೂ ಬರುತ್ತೆ ಅದರಲ್ಲಿ. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಫೈನಾನ್ಷಿಯಲ್ ಸರ್ವಿಸಸ್ ಆಲ್ರೆಡಿ ನಾನು ಹೇಳಿದೆ. ಫ್ಯಾಕ್ಟೋರಿಂಗ್, ಲೀಸಿಂಗ್, ಹೈಯರ್ ಪರ್ಚೇಸ್ ಅಂಡ್ ಕನ್ಸ್ಯೂಮರ್ ಫೈನಾನ್ಸ್. ಅದನ್ನ ಫೀಚರ್ಸ್, ಇಂಪಾರ್ಟೆನ್ಸ್, ರೋಲ್ ಅನ್ನ ಕಲ್ತ್ಕೊಳ್ತಾ ಹೋಗ್ತೀರಾ. ಅಂಡ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್. ಸೊ ನಮ್ದು ಓಲ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನ ರೆಗ್ಯುಲೇಟ್ ಮಾಡೋದು 2 ಇಂಪಾರ್ಟೆಂಟ್ ಬಾಡೀಸ್ ಎರಡಿದೆ. ಒಂದು RBI, ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ಕಂಪ್ಲೀಟ್ ರೆಗ್ಯುಲೇಟ್ ಮಾಡೋದು, ಕಂಟ್ರೋಲ್ ಮಾಡೋದು ಯಾವುದು? RBI. ವಾಟ್ ಇಸ್ ಫುಲ್ ಫಾರ್ಮ್ ಆಫ್ RBI? Reserve Bank of India. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಫುಲ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅನ್ನ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇರೋದು SEBI. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ SEBI? Security Exchange Board of India. Security Exchange Board of India. So SEBI ಏನ್ ಮಾಡುತ್ತೆ? ಇಟ್ ಕಂಟ್ರೋಲ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ಸ್ ಅನ್ನ ಕಂಟ್ರೋಲ್ ಮಾಡೋದು ಯಾವುದು? SEBI. So these 2 important regular institutions are there in India. ಸೊ ಇವುಗಳ ರೋಲ್ ತುಂಬಾ ಇಂಪಾರ್ಟೆಂಟ್. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕಂಟ್ರೋಲ್ ಮಾಡೋದು RBI. ಅಂಡ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನ ಕಂಟ್ರೋಲ್ ಮಾಡೋದು ನಿಮ್ಗೆ SEBI.
ಸೊ ಫಂಕ್ಷನ್ ನಿಮ್ಗೆ RBI ಇದು 15 ಮಾರ್ಕ್ಸ್ ಕೇಳ್ತಾರೆ. RBI ಫಂಕ್ಷನ್ಸ್ ಕೇಳ್ಬೋದು, ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ನ ಕೇಳ್ಬೋದು, ಅಥವಾ ಸೆಬಿ ನ ಕೇಳ್ಬೋದು. ಫಂಕ್ಷನ್ಸ್ ಆಫ್ ಸೆಬಿ ಅಂತ 15 ಮಾರ್ಕ್ಸ್ ಕೇಳ್ಬೋದು. ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕಾಗುತ್ತೆ. ಅಂಡ್ ಲಾಸ್ಟ್ ಯೂನಿಟ್ ಮ್ಯೂಚುವಲ್ ಫಂಡ್ಸ್ ಅಂಡ್ ವೆಂಚರ್ ಕ್ಯಾಪಿಟಲ್. ಏನ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ? ಕೇಳಿದ್ರ ಮ್ಯೂಚುವಲ್ ಫಂಡ್ಸ್ ಅಂತ? ಮ್ಯೂಚುವಲ್ ಫಂಡ್ಸ್ ಅಂತ ಕೇಳಿದಿರಪ್ಪ ಎಲ್ಲಾದ್ರೂ? ಅಡ್ವರ್ಟೈಸ್ ಅಟ್ಲೀಸ್ಟ್ ಅಡ್ವರ್ಟೈಸ್ ಅಲ್ಲಿ ಕೇಳಿದಿರಾ? ಸೊ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾ ಇರ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇರ್ತಾರೆ. ಸೊ ಮ್ಯೂಚುವಲ್ ಫಂಡ್ಸ್ ಆರ್ ನಥಿಂಗ್ ಬಟ್ ನೀವು ಏನ್ ಸ್ಮಾಲ್ ಇನ್ವೆಸ್ಟರ್ಸ್ ಇರ್ತಾರೆ, ಆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ಕ್ಲಬ್ ಮಾಡಿ, ಸೊ ಯು ಮೇಕಿಂಗ್ ದಿ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಥವಾ ಡಿಬೆಂಚರ್ಸ್. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಸೊ ಬರೀ ಯಾವ್ದೋ ಒಂದು ಪರ್ಟಿಕ್ಯುಲರ್ ಶೇರ್ ಅಲ್ಲಿ ಅಥವಾ ಡಿಬೆಂಚರ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ, ಮೇಕಿಂಗ್ ದಿ ಇನ್ವೆಸ್ಟ್ಮೆಂಟ್ ಇನ್ ಡಿಫರೆಂಟ್ ಪೋರ್ಟ್ಫೋಲಿಯೋಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1000 rupees ಇದೆ ಅಂತಂದ್ರೆ, ಆ 1000 rupees ಅನ್ನ ಬರೀ ಯಾವ್ದೋ ಒಂದೇ ಒಂದು ಕಂಪನಿ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಶೇರ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಲ್ಲ. ಸೊ ಈ ಮ್ಯೂಚುವಲ್ ಫಂಡ್ ಆರ್ಗನೈಸೇಷನ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ 1000 rupees ಅನ್ನ ದೇ ವಿಲ್ ಇನ್ವೆಸ್ಟ್ ಇನ್ ಡಿಫರೆಂಟ್ ಸೆಕ್ಯೂರಿಟೀಸ್, ಲೈಕ್ 200 rupees ಫಾರ್ ಶೇರ್ಸ್, ಇನ್ನ 500 rupees ಇನ್ ಡಿಬೆಂಚರ್, ಇನ್ನ 300 rupees ಇನ್ ಅದರ್ ಸೆಕ್ಯೂರಿಟೀಸ್. ಈ ತರ ಡಿಫರೆಂಟ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್. ಸೊ ಮತ್ತೆ ನಿಮ್ ನೆಕ್ಸ್ಟ್ ಇನ್ನೊಂದು ಇರೋದು ವೆಂಚರ್ ಕ್ಯಾಪಿಟಲ್. ಸೊ ವೆಂಚರ್ ಕ್ಯಾಪಿಟಲ್ ಅಂದ್ರೆ ಲಾರ್ಜ್ ಸಮ್ ಆಫ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ವೆಂಚರ್ ಕ್ಯಾಪಿಟಲ್ ಅನ್ನ ಯಾವ್ದ್ರಲ್ಲಿ ಮಾಡ್ತೀವಿ ಅಂತಂದ್ರೆ ಇನೋವೇಟಿವ್ ಬಿಸ್ನೆಸ್ ಗಳಲ್ಲಿ. ಇವಾಗ ಸ್ಟಾರ್ಟ್ಅಪ್ಸ್ ಅಂತ ಕೇಳಿದಿರಾ ಸ್ಟಾರ್ಟ್ಅಪ್ಸ್ ಅಂತ ಕೇಳಿದಿರಲ್ವ? ಸ್ಟಾರ್ಟ್ಅಪ್ಸ್ ಅಂತ. ಸೊ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಮೋದಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸ್ಟಾರ್ಟ್ಅಪ್ಸ್ ಇಂಡಿಯಾ ಅಂದ್ರೆ ಹೊಸದಾಗಿ ಇನೋವೇಟಿವ್ ಆಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತೀವಿ. ಇನೋವೇಟಿವ್ ಐಡಿಯಾಸ್ ಯಾವ್ದೋ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಲ್ಲ, ಹೊಸದಾಗಿ ಏನಾದ್ರು ಕ್ರಿಯೇಟಿವ್ ಆಗಿ ಬಿಸ್ನೆಸ್ ಗಳನ್ನ ಮಾಡೋದು, ದಟ್ ಇಸ್ ಸ್ಟಾರ್ಟ್ಅಪ್ಸ್. ಸೊ ಇವಾಗ ಸ್ಟಾರ್ಟ್ಅಪ್ಸ್ ಗಳು ಅದು ಇನೋವೇಟಿವ್ ಆಗಿರೋದ್ರಿಂದ ಸೊ ಒಂದೇ ಸಲ ಲಾರ್ಜ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ಏನಂತ ಹೇಳ್ತಾರೆ? ವೆಂಚರ್ ಕ್ಯಾಪಿಟಲ್. ದಿಸ್ ಪೀಪಲ್ ಆರ್ ಪ್ರೈವೇಟ್ ಪೀಪಲ್. ಸೊ ಯಾರ ಹತ್ರ ಎಷ್ಟೊಂದು ಫಂಡ್ ಇದೆ ಅಂತಂದ್ರೆ ಅವರು ಇನೋವೇಟಿವ್ ಐಡಿಯಾದಲ್ಲಿ ಒಂದೇ ಸಲ ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಾವು ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅಬೌಟ್ ಯುವರ್ ಸಿಲೆಬಸ್. ಸೊ ಫಸ್ಟ್ ಈಸ್ ಫೈನಾನ್ಷಿಯಲ್ ಸಿಸ್ಟಮ್, ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ದೆನ್ ಫೈನಾನ್ಷಿಯಲ್ ಸರ್ವಿಸಸ್, ದೆನ್ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್, ದೆನ್ ಮ್ಯೂಚುವಲ್ ಫಂಡ್ಸ್ ಅಂಡ್ ವೆಂಚರ್ ಕ್ಯಾಪಿಟಲ್. ಸೊ ನೀವು ಒಂದು ನೋಟ್ ಬುಕ್ ಅನ್ನ ಇಡಿ, ಫಸ್ಟ್ ಸಿಲೆಬಸ್ ಅನ್ನ ಮೆನ್ಷನ್ ಮಾಡಿ, ಅದರಲ್ಲಿ ಅರ್ಥ ಆಗ್ತಿದೆ ಹೇಳ್ತಿರೋದು. ಒಂದು 200 ಪೇಜ್ ಅಥವಾ 100 ಪೇಜ್ ಸಾಕು. ಜಸ್ಟ್ ನನ್ನ ಪಾಯಿಂಟ್ಸ್ ಅನ್ನ ನೀವು ಮೆನ್ಷನ್ ಮಾಡ್ಕೊಳ್ತಾ ಹೋಗಿ, ನಾನು ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಅಂಡ್ ಐ ವಿಲ್ ಗಿವ್ ದಿ ಥಿಯರಿ ನೋಟ್ಸ್ ಆಫ್ಟರ್ ಎವ್ರಿ ಚಾಪ್ಟರ್. ಐ ವಿಲ್ ಗಿವ್ ಥಿಯರಿ ನೋಟ್ಸ್ ಅನ್ನ ಸಪರೇಟ್ ಕೊಡ್ತಾ ಹೋಗ್ತೀನಿ. ಬಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಆ ಪಾಯಿಂಟ್ಸ್ ಗಳನ್ನ ನೋಟ್ಸ್ ಅಲ್ಲಿ ಕಾಪಿ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಫ್ರಮ್ ಟುಮಾರೋ ವಿಲ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಮಾಡ್ಯೂಲ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಅಷ್ಟೊಳಗಡೆ ಒಂದು ನೋಟ್ ಬುಕ್ ಅನ್ನ ಇಟ್ಕೊಂಡು ಸಿಲೆಬಸ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿಲ್ ಗೋ ಅಕಾರ್ಡಿಂಗ್ ಟು ದಿ ಸಿಲೆಬಸ್. ಅರ್ಥ ಆಯ್ತಪ್ಪ? ಓಕೆ ಮ್ಯಾಮ್. ಇವಾಗ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯೇನ್ರೋ? ಅರ್ಥ ಆಯ್ತಾ ಹೋಗ್ಲಿ ಏನಾದ್ರು ಅರ್ಥ ಆಯ್ತು ಆಗ್ಲಿಲ್ರೋ? ಎಲ್ಲಾ ಮ್ಯೂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದಿರಲ್ಲ. ಅರ್ಥ ಆಯ್ತು. ಅರ್ಥ ಆಯ್ತು ಮ್ಯಾಮ್. ಓಕೆ, ಇವಾಗ ಯಾವ್ಯಾವ ಸಬ್ಜೆಕ್ಟ್? ಕಾಸ್ಟ್ ಸ್ಟಾರ್ಟ್ ಆಗಿದೆ. ಇನ್ಯಾವ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ? ಕ್ಯಾಪ್ ಸ್ಟಾರ್ಟ್ ಆಗಿರ್ಬೇಕಲ್ವಾ? ಓಕೆ, ಇನ್ನೊಂದು ನೀವು ಈ ಕಂಟೆಂಟ್ ಲಾಸ್ಟ್ ಸೆಮ್ ಇತ್ತಲ್ಲ, ಅದೇ ತರ ಈ ಸೆಮಿಸ್ಟರ್ ಕೂಡ ಡೆವಲಪ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇನ್ನೊಂದು 2-3 days ಅಲ್ಲಿ ಮತ್ತೆ ಅಪ್ಲೋಡ್ ಆಗುತ್ತೆ. ಈ ಸೆಮಿಸ್ಟರ್ ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಬ್ಜೆಕ್ಟ್ಸ್ ನೋಟ್ಸ್, PPT, ಸ್ಟಡಿ ಮೆಟೀರಿಯಲ್ ಎಲ್ಲ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಆಯ್ತಾ? ಅರ್ಥ ಆಯ್ತೇನ್ರೋ? ಓಕೆ ಮೇಡಮ್. ಈ ಕಂಟೆಂಟ್ ಮಾಡಿರೋದೇ ನಿಮ್ಗೋಸ್ಕರ. ಸೊ ಮೋಸ್ಟ್ಲಿ ಯಾರು ಓಪನ್ ಮಾಡಿ ಸಮೇತ ನೋಡಿಲ್ಲ ಅನ್ಕೊಂತೀನಿ. ಲಾಸ್ಟ್ ಟೈಮ್ ಯೂಸ್ ಮಾಡಿದಿರಾ ಯಾರಾದ್ರೂ? ಹೌದು ಮಿಸ್, ಅದು ಓಪನ್ ಮಾಡ್ತೀವಿ. ಯಾರೊಬ್ಬ ಹೂ ಅಂತಾನಷ್ಟೇ. ಮೋಸ್ಟ್ ಆಫ್ ಯಾರು ಯೂಸೇ ಮಾಡಿರಲ್ಲ, ಅದ್ ಗೊತ್ತಿರೋ ವಿಷಯನೇ. ಅಟ್ಲೀಸ್ಟ್ ಈ ಸೆಮ್ ಅಂತೂ ಆಫ್ಲೈನ್ ನಡೆಯುತ್ತೆ ಅನ್ನೋ ಡೌಟೇ. ನೀವು ಆದಷ್ಟು
ಆನ್ಲೈನ್ ಕ್ಲಾಸಸ್ ಗಳನ್ನ ಒಂದನ್ನು ಮಿಸ್ ಮಾಡ್ದಂಗೆ ಪ್ರತಿ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ಅಂಡ್ ಈ ಕಂಟೆಂಟ್ ಅನ್ನ ಯೂಸ್ ಮಾಡಿ. ಎಲ್ಲ ನಿಮ್ಮ ಯೂನಿವರ್ಸಿಟಿ ಲೆಕ್ಚರರ್ಸ್ ಗಳೇ ಮಾಡಿರ್ತಾರೆ. ಸೊ ಯೂಸ್ ಮಾಡ್ಕೊಂಡು ಓದ್ಕೊಳ್ಳಿ. ಫಸ್ಟ್ ರೆಗ್ಯುಲರ್ ಆಗಿ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿ, ಒಂದು ಕ್ಲಾಸ್ ಮಿಸ್ ಮಾಡ್ಬೇಡಿ. ಟೋಟಲ್ ಎಷ್ಟಿದೆ ಸ್ಟ್ರೆಂತ್ 150% ಅಟೆಂಡ್ ಆಗಿದ್ದೀರೇನೋ ಅಷ್ಟೇ. ಅರ್ಥ ಆಯ್ತಪ್ಪ? ಇನ್ನೊಂದು 1 ಇಯರ್ ಸ್ವಲ್ಪ ಕಷ್ಟ ಬಿದ್ದು ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕಿ ಕುತ್ಕೊಂಡ್ ಚೆನ್ನಾಗಿ ಓದಿ. ಅವನಲ್ಲಿ ಭರತ್ ಇದಾನ? ಭರತ್ ಇದೆಯಾ? ಸರಿ, ಎಕ್ಸಾಮ್ ಅವ 2 ಸಬ್ಜೆಕ್ಟ್ ಇನ್ನ ಜುಲೈ ಎಲ್ಲ ಆಗಸ್ಟ್ ಎಲ್ಲ ಮಾಡ್ಬೋದು. ಎಕ್ಸಾಮ್ ಮಾಡ್ತಾರೆ, ಅದನ್ನೇನ್ ಉಳಿಸ್ಕೊಳಲ್ಲ. ಸೊ ಅಟ್ಲಿ ಇವಾಗ ಅದನ್ನ ಬಿಡಿ, ಅದು ಆಮೇಲೆ ಎಕ್ಸಾಮ್ ಅನೌನ್ಸ್ ಆದ ಬೇಕಾದ್ರೆ ಅದನ್ನ ಓದ್ಕೊಳ್ಳೋರಂತೆ. ಈ ಸೆಮ್ಗೆ ಇವಾಗಿಂದಾನೆ ಪ್ರಿಪರೇಷನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಅವತ್ತಿಂದು ಏನೇನ್ ಪಾಠ ಮಾಡ್ತಾರೋ ಅದನ್ನ ಕುತ್ಕೊಂಡು ನೋಟ್ಸ್ ಕಾಪಿ ಮಾಡ್ಕೊಳ್ಳೋದು, ಓದೋದು ಮಾಡಿ. ಅರ್ಥ ಆಯ್ತಾ? Okay, from tomorrow we'll start with the first module. So next ಯಾವ್ದಾದ್ರು ಕ್ಲಾಸ್ ಇದ್ರೆ ಅಟೆಂಡ್ ಆಗಿ.